ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಮಸ್ತ್ ಉತ್ತರ ಕರ್ನಾಟಕದ ಸ್ಪೆಷಲ್ ತುಂಬಿದ ಹೀರಿಕಾಯಿ ಪಲ್ಯ. ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ಆಗ್ತೈತಿ. ಆಮೇಲೆ ಇದ್ರದ್ದು ಮಸಾಲ ಗ್ರೇವಿ ಐತಲ್ಲ ಅನ್ನ ಜೊತೆ ಕಲಿಸ್ಕೊಂಡು ತಿಂದ್ರೆ ಭಾರಿ ರುಚಿ ಇರ್ತೈತಿ. ಹಂಗೆ ಹೀರಿಕಾಯಿ ಪಲ್ಯ ನಮ್ಮ ಆರೋಗ್ಯಕ್ಕೂ ಬಹಳ ಚಲೋ. ಮಕ್ಕಳಿಗೆ ಇದನ್ನು ತಿನ್ನಿಸಿ ರೂಢಿ ಮಾಡಿರಿ. ಇದು ಕಣ್ಣಿಂದ ದೃಷ್ಟಿ ಚಲೋ ಮಾಡ್ತೈತಿ, ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡ್ತೈತಿ, ಕಾನ್ಸ್ಟಿಪೇಷನ್, ಆಮೇಲೆ ಇದು ಲಿವರ್ ಫಂಕ್ಷನ್ ಚಲೋ ಮಾಡ್ತೈತಿ, ಮತ್ತು ಅನೇಮಿಯಾ ಇದ್ರೆ ದೂರ ಮಾಡ್ತೈತಿ. ಇಷ್ಟೆಲ್ಲ ಇನ್ನೂ ಜಾಸ್ತಿನೇ ಹೆಲ್ತ್ ಬೆನಿಫಿಟ್ಸ್ ಅದಾವ ಇದ್ರವ. ಸೊ ಮಾಡೋದು ಭಾಳ ಸರಳ ಐತಿ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಮಸಾಲಕ್ಕೆ ನಾನು 6ರಿಂದ 7 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಮತ್ತು 1 ಉಳ್ಳಾಗಡ್ಡಿ, ಮತ್ತು ಸ್ವಲ್ಪ ಕೊತ್ತಂಬರಿ, 7ರಿಂದ 8 ಬೆಳ್ಳುಳ್ಳಿ, ಮತ್ತು ಫ್ರೆಶ್ ಕೊಬ್ಬರಿ, ಆಮೇಲೆ ಸ್ವಲ್ಪ ಬೆಲ್ಲ, ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ಮೊದಲು ನೆನೆಸಿಟ್ಕೋರಿ. ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಮತ್ತು ಶೇಂಗಾ. ಮೊದಲಿಗೆ ನಾವು ಹೀರೆಕಾಯಿ ಪಲ್ಯ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪ್ಯಾನ್ ಒಳಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ ತಕ್ಷಣ 1 ಉಳ್ಳಾಗಡ್ಡಿನ ಹೆಚ್ಚು ಹಾಕೊಳತ್ತೀನಿ. ಉಳ್ಳಾಗಡ್ಡಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ, ಭಾಳ ಬೇಡ, ಯಾಕಂದ್ರೆ ಇದು ಫ್ರೈ ಹಾಕೋತಿರ್ತೈತಿ. ಮೊದಲಿಗೆ ಹಾಕೋಬೇಕಾಕಂದ್ರೆ ಉಳ್ಳಾಗಡ್ಡಿ ಫ್ರೈ ಆಗಿ ಸ್ವಲ್ಪ ಟೈಮ್ ತೊಗೋತೈತಿ. ಆಮೇಲೆ ನಾನು ಕೊಬ್ಬರಿ ಹಾಕೊಳತ್ತೀನಿ, ತೆಳ್ಳಗೆ ಹೆಚ್ಚಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಕರಿಬೇವು ಹಾಕ್ಕೊಂಡೆ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಶೇಂಗಾ. ಈಗ ಶೇಂಗಾ ಸ್ವಲ್ಪ ಕರಿ ಆಗೋವರೆಗೂ ನಾವು ಹುರ್ಕೊಳ್ಳೋಣ. ಇದು ಹೀರಿಕಾಯಿ ಪಲ್ಯ ಒಳಗೆ ಶೇಂಗಾ ಪುಡಿದೇನು ಬೈಟ್ ಬರ್ತಿತ್ತಲ್ಲ, ಮಸ್ತ್ ರುಚಿ ಆಗ್ತೈತ್ರಿ ಅದು. ನಂತರ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇರಲಿ, ಯಾಕಂದ್ರೆ ನಾವಿಲ್ಲಿ ಖಾರ ಪುಡಿ ಹಾಕೊಳತ್ತಿಲ್ಲ. ನಂತರ ಇದಕ್ಕೆ ಅರ್ಶಿನದ್ಲೇ ಚಲೋ ಕಲರ್ ಬರ್ತೈತೆ ಮಸಾಲ ಒಳಗೆ. ಇನ್ನೊಂದು ಸ್ವಲ್ಪ ಹುರ್ಕೋರಿ ಎಲ್ಲಾನು. ಆಮೇಲೆ ಹುಣಸೆಹಣ್ಣಿನ ರಸ, ಆಮೇಲೆ ಬೆಲ್ಲ. ಈಗ ಫ್ಲೇಮ್ ಆಫ್ ಮಾಡಿಬಿಡ್ರಿ. ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿ ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಒಟ್ಟು ನೀರು ಹಾಕಕ್ಕೆ ಹೋಗ್ಬೇಡ್ರಿ ರುಬ್ಬುವಾಗ. ಕೊತ್ತಂಬರಿನ ಹುರ್ಕೊಳ್ಳಾರ್ದ ಹಾಕ್ಕೊಳ್ಳೋಣ. ನಂತರ ಈಗ ನಮ್ದು ಪೇಸ್ಟ್ ರೆಡಿ ಐತಿ. ನೀರು ಹಾಕ್ಕೊಳ್ಳಾರ್ದ ರುಬ್ಕೋಬೇಕು, ಭಾಳ ನುಣ್ಣಗೂ ರುಬ್ಕೊಳಕ್ಕೆ ಹೋಗ್ಬೇಡ್ರಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಗುರೆಳ್ ಪುಡಿ ಹಾಕ್ಕೊಳತ್ತೀನಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗುರೆಳ್ ಪುಡಿ ಭಾಳ ಇಂಪಾರ್ಟೆಂಟ್ ರೀ ಇಲ್ಲಿ, ಅದರಿಂದ ರುಚಿ ಮತ್ತು ಕಲರ್ ಚಲೋ ಬರ್ತೈತಿ. ನಂತರ ನಾನು 2 ಹೀರಿಕಾಯಿ ತೊಗೊಂಡಿನಿ. ಫ್ರೆಶ್ ಹೀರಿಕಾಯಿ ತೊಗೊಂಡ್ರೆ ಮಸ್ತ್ ಅನಿಸ್ತೈತಿ, ಎಳೆ ತೊಗುರಿ ಆದಷ್ಟು. ಈಗ ಇದನ್ನು ಪೂರ ಸ್ಕಿನ್ನ ಪೀಲ್ ಮಾಡಿಡೋಣ. ಆಮೇಲೆ ಇದೇನು ನಾವು ಪೀಲ್ ಮಾಡಿದ ಸ್ಕಿನ್ ಐತಲ್ಲ, ಇದನ್ನು ಚೆಲ್ಲಕ್ಕೆ ಹೋಗ್ಬೇಡ್ರಿ, ಇದ್ರೊಳಗೆ ಫೈಬರ್ ಅಂಶ ಭಾಳ ಇರ್ತೈತಿ. ಸೊ ಇದನ್ನು ಆಮೇಲೆ ಪಲ್ಯ ಒಳಗೆ ಯೂಸ್ ಮಾಡ್ತೇವೆ. ಈಗ ಇದನ್ನು ಸಣ್ಣಗೆ ಹೆಚ್ಕೊಳ್ಳೋಣ. ಸಣ್ಣಗಂದ್ರೆ ಒಂದು ಈಕ್ವಲ್ ಸೈಜ್ ಒಳಗೆ ಹೆಚ್ಕೊರಿ, ಮಸಾಲ ತುಂಬ್ಕೊಳಕ್ಕೆ ಕರೆಕ್ಟ್ ಆಗಬೇಕು ಆ ರೀತಿ. ನಂತರ ಇದ್ರೊಳಗೆ 2 ಸ್ಲಿಟ್ ಮಾಡ್ಕೊಳತ್ತೀನಿ. ಪೂರ ಡೀಪ್ ಸ್ಲಿಟ್ ಅಲ್ಲ, ಮ್ಯಾಗ ಇರ್ರಿ, ಅಂದರೆ ಮಸಾಲ ತುಂಬ ಈಸಿ ಆಗ್ತೈತಿ. ಈಗ ಎಲ್ಲದಕ್ಕೂ ಮಸಾಲ ನಾವು ಸ್ಟಫ್ ಮಾಡ್ಕೊಳ್ಳೋಣ. ಈ ಎಣಿಗಾಯಿ, ಹೀರಿಕಾಯಿ ಮತ್ತು ಬದ್ನಿಕಾಯಿ ಇವೆಲ್ಲ ಭಾಳ ಫೇಮಸ್ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ, ಮತ್ತು ರುಚಿನೂ ಭಾಳ ಆಗ್ತಾವ. ಈಗೆಲ್ಲನೂ ಸ್ಟಫ್ ಮಾಡ್ಕೊಂಡೆ ನಾನು. ಈಗ ನೆಕ್ಸ್ಟ್ ಒಂದು ಪ್ಯಾನ್ ಒಳಗೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋರಿ. ನಾ ಇಲ್ಲೇ ನಾನ್ ಸ್ಟಿಕ್ ಪ್ಯಾನ್ ಉಪಯೋಗ ಮಾಡಕತ್ತಿಲ್ಲ, ಕಬ್ಬಿಣದ ಪ್ಯಾನ್ ಯೂಸ್ ಮಾಡಕತ್ತೀನಿ. ಎಣ್ಣೆ ಕಾದ ತಕ್ಷಣ 1 ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡು ಹಾಕೊಳ್ಳೋಣ. ಈ ಉಳ್ಳಾಗಡ್ಡಿನ ಭಾಳಷ್ಟು ನಾವು ಹೊತ್ತಿಸ್ಬಾರ್ದು, ಇದು ಈ ಪಲ್ಯ ಒಳಗಿನ ಮೇನ್ ಟ್ರಿಕ್. ಸ್ವಲ್ಪ ಹಸಿ ವಾಸನೆ ಹೋದ ತಕ್ಷಣ ಇದನ್ನು ಸೈಡಿಗೆ ತಕ್ಕದು ಇಟ್ಕೊಳತ್ತೀನಿ. ನಂತರ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಹೀರಿಕಾಯಿನ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗ್ತೈತೆ ರೀ ನಾವು, ನೀರು ಹಾಕ್ಲಾರ್ದನ. ನಡುನ ತಿರ್ಗಿಸ್ಕೋತ ಇರ್ರಿ, ಎಲ್ಲ ಸೈಡಿಂದನೂ ಇದು ಚಲೋತ್ನಂಗೆ ಫ್ರೈ ಆಗ್ಬೇಕು. ಇಷ್ಟು ಮಸ್ತ್ ಕಾಣತ್ತಾವ ನಮ್ದು ಹೀರಿಕಾಯಿ. ಈಗ ಇದಕ್ಕೆ ನಾನು ಸಾಸಿವೆ ಹಾಕೊಳತ್ತೀನಿ. ಒಗ್ಗರಣೆ ಮೊದಲು ಹಾಕ್ಕೊಂಡಿರಂಗಿಲ್ಲ, ಯಾಕಂದ್ರೆ ಅದು ಹೊತ್ತು ಬಿಡ್ತೈತಿ ಜೀರಿಗೆ, ಅದು ಅದಕ್ಕೆ ಈಗ ಹಾಕೊಳತ್ತೇನೆ ರೀ. ಸಾಸಿವೆ ಜೀರಿಗೆನೂ ಚಲೋತ್ತಂಗೆ ಫ್ರೈ ಆಗಬೇಕು, ಹಸಿ ಇರಬಾರ್ದು. ನಿಮ್ಗೆ ಎಣ್ಣೆ ಬೇಕಿತ್ತಂದ್ರೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಅವನ್ನೆಲ್ಲ ನೀಟಂಗೆ. ಈಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಈಗ ನಮ್ದು ಹೀರಿಕಾಯಿ ಹಸಿ ವಾಸನೆನೂ ಹೋಗೈತ್ರಿ, ಚಲೋತ್ತಂಗೆ ಬೆಂದ್ಕೊಂಡಾವ. ನಂತರ ಇದಕ್ಕೆ ನಾವೇನು ಅಗಲೇ ತೆಗೆದಿಟ್ಟಿದ್ವಲ್ಲ ಪೀಲ್ ಸ್ಕಿನ್ನ, ಅದನ್ನು ಹಾಕೋರಿ. ಆಮೇಲೆ ಉಳ್ಳಾಗಡ್ಡಿ ಹಾಕೋರಿ, ಮತ್ತು ಉಳ್ದಿದ್ದು ಮಸಾಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ಕಪ್ ಅಷ್ಟುವರೆಗೂ ನೀರು ಹಾಕೊಳತ್ತೀನಿ. ನೀರು ಮಸಾಲ ಒಳಗಿಂದ ನೀರು, ಅಂದ್ರೆ ಅದು ಬೌಲ್ ಒಳಗೆ ನೀರು ಹಾಕಿ ಅದನ್ನು ಹಾಕತ್ತೀನಿ. ವಾವ್, ಮಸ್ತ್ ಆಗೈತ್ರಿ, ಚಲೋತ್ನಂಗೆ ಕುದಿಬೇಕು. ಈಗಿದ್ದ ನಮ್ದು ಹೀರಿಕಾಯಿ ಲಿಡ್ ಕವರ್ ಮಾಡಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಹೀರಿಕಾಯಿ ಸ್ವಲ್ಪ ಮೆತ್ತಂಗೆ ಬೇಯಬೇಕ್ರಿ. ಆಮೇಲೆ ಇದು ಕಬ್ಬಿಣದ ಪ್ಯಾನ್ ಒಳಗೆ ನಾವು ಮಾಡಾಕತ್ತೇವಲ್ಲ, ಇಮ್ಮಿಡಿಯೇಟ್ಲಿ ನೀವು ಇದನ್ನು
ಸೆಪ್ರೇಟಂಗೆ ತಕೊಂಬಿಡ್ರಿ ಅಡುಗೆ ಮಾಡಿದ ತಕ್ಷಣ. ಯಾಕಂದ್ರೆ ಹುಳಿ ಮತ್ತು ಉಪ್ಪಿನಾಂಶದಿಂದ ಜಂಗ್ ಹಿಡಿತೈತಿ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ನೋಡಿದ್ರಲ್ಲ ಹೀರಿಕಾಯಿ ಎಣ್ಗಾಯಿ ಮಾಡೋದು ಎಷ್ಟು ಈಸಿ ಅಂತ ಹೇಳಿ. ಇದು ನೀವು ಟ್ರೈ ಮಾಡಿರಿ. ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ಈ ವಿಡಿಯೋಸ್ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ.